ಐ ಫ್ಯಾಮಿಲಿ ಇದು ವೆಗ್ನೆಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ಮೆನು ಪ್ರಕಾರ ಲೆಮನ್ ರೈಸ್ ಮತ್ತೆ ಬಾಯ್ಲ್ಡ್ ಪೊಟ್ಯಾಟೊ ಇತ್ತು. ಲೆಮನ್ ರೈಸ್ ಮಾಡಿಬಿಟ್ಟು ಪೊಟ್ಯಾಟೊನು ಈ ಥರ ಸಾಲ್ಟು, ಪೆಪ್ಪರು ಮತ್ತೆ ಮಸಾಲಾಸ್ ಎಲ್ಲ ಹಾಕಿ ಫ್ರೈ ಮಾಡಿದ್ದೆ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಮತ್ತೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋ ಅಷ್ಟರಲ್ಲಿ ಚಿರು ಕೂಡ ಊಟ ಎಲ್ಲ ಮುಗಿಸ್ಕೊಂಡ. ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬುಜ್ಜಿ ಬೇಬಿ ಫುಲ್ ಡ್ಯಾನ್ಸ್ ಆಡ್ತಾ ಇದ್ದ. ಅವ್ನು 3 ಹೊತ್ತು ಡ್ಯಾನ್ಸ್ ಆಡೋದೇ ಕೆಲಸ. ಅಂಡ್ ಹಸ್ಬೆಂಡ್ಗೆ ಕೆಲಸ ಇದೆ, ಹಾಗಾಗಿ ಇವತ್ತು ನಾನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸೊ ನಾನು ಕೂಡ ರೆಡಿ ಆಗಿಬಿಟ್ಟು ಬುಜ್ಜಿ ಬೇಬಿನ ಕೆಳಗಡೆ ಬಿಟ್ಬಿಟ್ಟು ನಾನು ಕೂಡ ಇವಾಗ ಹೊರಟೆ ಕರ್ಕೊಂಡು. ಹಸ್ಬೆಂಡು ಕೂಡ ನಮ್ಮ ಜೊತೆನೇ ಬಂದರು. ಅವರ ಕೆಲ್ಸಕ್ಕೆ ಹೋದ್ರು, ನಾನು ಚಿರುನ ಸ್ಕೂಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಹೊರಟೆ. ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಚಿರುಗೆ ಇನ್ನೇನು ಈ ಮಂತಲ್ಲಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದ್ರ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ಕೆಲವೊಂದು ಫೈಲ್ಸ್ ಎಲ್ಲ ಕಳಿಸಿದ್ರು ನಮಗೆ. ಅದನ್ನು ಕೂಡ ನಾನು ಪ್ರಿಂಟ್ಔಟ್ ತಗೋಬೇಕಾಗಿತ್ತು. ಅದನ್ನು ಕೂಡ ತಗೊಂಡು ಸೈಬರಲ್ಲಿ ಇವಾಗ ಮನೆಗೆ ಬಂದೆ. ಮನೆಗೆ ಬರೋಷ್ಟರಲ್ಲಿ ಬುಜ್ಜಿ ಬೇಬಿ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಸೊ ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ನಾನು ಕೂಡ ಮಲಗಿಸ್ಬಿಟ್ಟು ರಿಮೈನಿಂಗ್ ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಕೂಡ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇದೆಲ್ಲ ನೋಡಿ ಮೇಲ್ಗಡೆ ಟೆರೆಸ್ ಗಾರ್ಡನಲ್ಲಿ ಸಿಕ್ಕಿರೋ ಫ್ಲವರ್ಸು. ಸೊ ಅದನ್ನೇ ಎಲ್ಲ ಯೂಸ್ ಮಾಡಿಕೊಂಡು ನೀಟಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ವಾಪಸ್ ರೆಡಿಯಾಗಿ ಚಿರುನ ಕರ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋದೆ. ಫುಲ್ ಖುಷಿಯಾಗಿದ್ದ. ಬರ್ತಾ ಆನ್ ದ ವೇ ತಿಂಡಿ ಎಲ್ಲ ಕೊಡ್ಸ್ಕೊಂಡು ಕರ್ಕೊಂಡು ಬರಬೇಕು. ಬಿಕಾಸ್ ಅವ್ರ ಅಪ್ಪ ಅದನ್ನ ರೂಢಿ ಮಾಡಿಬಿಟ್ಟಿದ್ದಾರೆ. ನಾವು ಬಂದಾಗ ಬುಜ್ಜಿ ಬೇಬಿ ಇನ್ನೂ ಮಲ್ಕೊಂಡೇ ಇದ್ದ. ಹೋಗ್ಬೇಕಾದ್ರೆ ಮಲಗಿಸ್ಬಿಟ್ಟು ಹೋಗಿದ್ನಲ್ಲ ಹಾಗಾಗಿ. ಆ್ಯಂಡ್ ಬರೋಷ್ಟೊತ್ತಿಗೆ ತುಂಬ ವರ್ಷ ಆದಮೇಲೆ ನಾನು ಸೂಪರ್ ಮಿನಿಟ್ ಅನ್ನೋ ಒಂದು ಪ್ರೋಗ್ರಾಮ್ ಬರ್ತಿತ್ತಲ್ಲ ಅದನ್ನು ನೋಡ್ತಾ ಇದ್ನ. ಅದರಲ್ಲಿ ಈ ಥರ ಬಿಸ್ಕೆಟ್ ತಿಂತಾರಲ್ಲ ಅದನ್ನು ಟ್ರೈ ಮಾಡ್ತಾ ಇದ್ದ ಚಿರು. ಹಾಗೆ ಇವತ್ತು ಪಟಾಕಿ ಚೀಟಿ ಹಾಕಿದ್ವಿ, ಅದ್ರದ್ದು ಐಟಮ್ಸ್ ಎಲ್ಲ ಕೊಟ್ಟಿದ್ರು. ಅದು ಕುಕ್ಕರ್ ಕೂಡ ಗಿಫ್ಟ್ ಆಗಿ ಕೂಡ ಕೊಟ್ಟಿದ್ರು ಆ್ಯಂಡ್ ಒಂದು ಪಟಾಕಿ ಬಾಕ್ಸ್ ಎಲ್ಲ ಕೊಟ್ಟಿದ್ರು. ಅದನ್ನು ಕೂಡ ನೋಡ್ತಾ ಇದ್ದೆ. ಆಮೇಲೆ ಹಸ್ಬೆಂಡ್ ಕೂಡ ಬಂದರು, ಎಲ್ಲರೂ ಆಟ ಆಡ್ಕೊಂಡಿದ್ರು. ಆ್ಯಂಡ್ ಆನ್ ದ ವೇ ಬರ್ತಾ ನಾನು ಇದು ಶಂಖ ಪುಷ್ಪ ಬರುತ್ತಲ್ಲ ಅದ್ರದ್ದು ಸೀಡ್ಸ್ ತೊಗೊಂಡು ಬಂದಿದ್ದೆ. ಅದನ್ನು ಕೂಡ ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಗೊತ್ತಿಲ್ಲ. ಬೀಜದಿಂದ ಬೆಳೆದ್ರೆ ಬೇಗ ಬರುತ್ತೆ ಅಂತ ಹೇಳಿದರು. ಹಾಗೆ ಇಲ್ಲಿ ಹಾಗಲಕಾಯಿದು ಬೀಜ ಹಾಕಿದ್ದೆ ನಾನು. ಅದನ್ನು ಕೂಡ ತುಂಬ ಚೆನ್ನಾಗೇ ಬಂದಿತ್ತು. ಆಮೇಲೆ ನಮ್ಮ ಚಿರು ಹೋಗಿ ಕೈನ ಕಿಟಕಿ ಒಳಗಡೆ ಸಿಗಿಸ್ಬಿಟ್ಟಿದ್ದ. ಅದನ್ನು ತೆಗಿಯೋಷ್ಟರಲ್ಲೇ ಸಾಕಾಯಿತು. ಈ ಮಕ್ಕಳು ಪರಿಸ್ಥಿತಿ ಯಾರಿಗೂ ಬೇಡ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ.